ಹಾಯ್ ಫ್ರೆಂಡ್ಸ್, ಇನ್ನು ಇದು ಬಂದು ನಾನು ಊರಿಗೆ ಹೋಗ್ಬೇಕಂದಿದ್ದು ವ್ಲಾಗ್ ಅದ. ಅಂದ್ರೆ ಬುಧವಾರದಿಂದ 4th ಫೆಬ್ರವರಿದು ಅದ. ನಮ್ಮ ತಮ್ಮ ಬಂದಿನ್ನು ಬೆಳಗ್ಗೆನೇ ಕರೀಲಕ್ಕ ನನಗೆ ಕಾರ್ ತೊಗೊಂಡು. ಇನ್ನು ನಾನು ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗಿದ್ದೆ. ಇನ್ನು ನಮ್ಮ ಮನೆಯವ್ರು ಅವ್ರು ಬರ್ಲಕ್ಕೆ ತಡ ಆದಂತ ಅವ್ರು ಭೀ ಮುಕ್ಕೊಂಡಿರು. ಹಾಗಾಗಿ ನಾನು ಬರೋದು ಅವರಿಗೆ ಟಿಫಿನ್ ಎಲ್ಲ ಮಾಡಿಕೊಟ್ಟ. ಚಾಯ್ ಟಿಫಿನ್ ನಮ್ಮ ತಮ್ಮ, ಇನ್ನೊಬ್ಬರು ನಮ್ಮ ದೊಡ್ಡ ತಮ್ಮಂದು ಫ್ರೆಂಡ್ ಬಂದಿರು ಕಾರ್ ಡ್ರೈವಿಂಗ್ ಮಾಡ್ಕೊತಾ. ಹಾಗಾಗಿ ನನ್ನ ಇಬ್ಬರು ಮಕ್ಕಳು ಭೀ ರೆಡಿ ಆಗಿರು, ನಾವು ಭೀ ರೆಡಿ ಆಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನು ರೆಡಿಯಾಗಿ ಹೋಗ್ಲತ್ತಿದ್ದ. ಇನ್ನು ನಮ್ಮ ಮನೆಯವರು ಇಲ್ಲೇ ಇರ್ಲತ್ತಿರು. ಅವರು ಆ್ಯಕ್ಚುಲಿ ಗುರುವಾರ ಅಂದ್ರೆ 5th ಫೆಬ್ರವರಿಗೆ ಅವ್ರು ಬರ್ಲತ್ತಿರು. ಯಾಕಂದ್ರೆ ಅವರಿಗೆ ಬುಧವಾರ ದಿನ ಡ್ಯೂಟಿ ಇತ್ತು. ಡ್ಯೂಟಿ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಡೇ ಬರ್ತೀನಿ, ನೀವು ಹೋಗಂದಿ ಸಲುವಾಗಿ ಇನ್ನು ನಾನು ನಂದು 2 ಲಗೇಜು ಮತ್ತು ನನ್ನ ಇಬ್ಬರು ಮಕ್ಕಳು ಮತ್ತು ನಮ್ಮ ಅಮ್ಮಂದು ಮನೆದು ಗೃಹ ಪ್ರವೇಶಕ್ಕೆ ಇನ್ನು ನಮಗೆಲ್ಲ ಬಟ್ಟೆ ತೊಗೊಂಡಿದ್ದೇವಲ್ವ. ನಮ್ಗೆ ಇಬ್ಬರು ಗಂಡ ಹೆಂಡತಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕನ ಮನೆಯವ್ರಿಗೆ ಎಲ್ಲರಿಗೆ, ನಮ್ಮ ಅಕ್ಕನ ಮಕ್ಕಳಿಗೆ ಅವರಿಗೆಲ್ಲ ಬಟ್ಟೆ ಎಲ್ಲ ಈ ಕಡೆ ಇದ್ದವು. ಅವೆಲ್ಲ ಒಯ್ಲಕ್ಕೆ ಹಾಗಾಗಿ ಕಾರ್ ತೊಗೊಂಬಂದಿನು. ಇನ್ನು ಹೋಯ್ತಾ ಇಲ್ಲೇ ಸಮೀಪ ನಾವಿರತ್ತಲ್ಲಿಂದೇ ಸಮೀಪ ಹೂವುಗಳು ಗಿಡ ಕಾಣುವು. ಅಂದ್ರೆ ನಮ್ಮ ತಮ್ಮ ಹೂವಿನ ಗಿಡಗಳು ಚೆಂದ ಕಾಣತ್ತಾವೆ ಒಯ್ಯಮ್ಮೆ ಅಂದಿ ಸಲುವಾಗಿ ಇಲ್ಲಿ ಕಾರ್ ನಿಂದ್ರಿಸಿ ಹೂವಿನ ಗಿಡ ಅದೆಲ್ಲ ನೋಡ್ಲತ್ತಿದ್ದೇವೆ. ಒಂದು 4 ಗಿಡ ಹಂಗೆ ತೊಗೊಂಡಿದ್ದೇವೆ. 50 ರೂಪೀಸ್ಗೊಂದು 70 ಹೇಳಿರು. ಇನ್ನು ನಾನು 40 ಕೇಳಿದ್ದೆ. 40ಕ್ಕೆ ಅಂದ್ರೆ ಕೊಡಲ್ಲ ಅಂದರು. ಹಾಗಾಗಿ 50ಗೆ ಒಂದು ಮಾಡಿ ಒಂದು 4 ಗಿಡಗಳು ಒಯ್ದಿದ್ದೇವೆ. ಎಷ್ಟು ಮುಂಚೆನೇ ಹೋಗ್ಲತ್ತಿದ್ದೇವೆ. ಬಟ್ ಸೂಪರ್ ಇದ್ದವು ಹೂವುಗಳು, ಅಂದ್ರೆ ಫ್ರೆಶ್ ಇದ್ದವು, ಅವಾಗೇ ತಂದಿರು. ಹಾಗಾಗಿ ನಂಗೆ ಫ್ರೆಶ್ ಕಾಣವು. ಇನ್ನು ನಮ್ಮ ತಮ್ಮಗೆ ಭೀ ಇಷ್ಟ ಆದವು. ಹಾಗಾಗಿ ಒಯ್ಯಮ್ಮಿ ಅಂತಂದು ಇನ್ನು ಮಾತಾಡಿ ಕೇಳಿ ಒಯ್ಲತ್ತಿದ್ದೇವೆ, ಸೆಲೆಕ್ಷನ್ ಮಾಡತ್ತಿದ್ದೇವೆ. ಇನ್ನು ಅದ್ರೊಳಗೆ ಭೀ ನಮ್ಮ ತಮ್ಮ ಈಗ ನೋಡು ಅದು ತಗೋ ಇದು ತಗೋ ಅಂತ ನಮ್ಮ ತಮ್ಮ ಭೀ ಸೆಲೆಕ್ಟ್ ಮಾಡತ್ತೀನಿ. ಯಾಕಂದ್ರೆ ಅವ ಹಚ್ಚವಲ್ಲ, ಅವ್ರ ಮನೆ ಸಲುವಾಗಿ ತೊಗೊಳತ್ತಾನಲ್ವ. ಹಾಗಾಗಿ ಇನ್ನು ಅಲ್ಲಿ ಒಂದು 4 ಗಿಡಗಳು ಪಸಂದ್ ಬಂದವು. ಇನ್ನು ಗುಲಾಬಿ ಗಿಡಗಳು ನೋಡಿದೇವಿ. ಗುಲಾಬಿ ಆಲ್ಮೋಸ್ಟ್ ನಮ್ಮ ಮನೆಯಾಗೆಲ್ಲ ಆವ ಅಲ್ಲಿ ಆಲ್ರೆಡಿ ಹಚ್ಚಿರು ಮನೆ ಹಿಂದೆಲ್ಲ. ಹಾಗಾಗಿ ನಾವು ಏನು ಗುಲಾಬಿ ತೊಗೊಂಡಿಲ್ಲ. ಒಂದು 4 ತೊಗೊಂಡು ಇನ್ನು ಊರಿಗೆ ಮತ್ತು ಗಾಡಿ ಸ್ಟಾರ್ಟ್ ಮಾಡಿ ಹೋಗ್ಲತ್ತಿದ್ದೇವೆ. ಹೋಯ್ತಾ ನಮ್ಮ ಅಮ್ಮ ಅಂದರು ಬರ್ಲತ್ತರು, ಮನೆ ದೇವರಿಗೆ ತೆಂಗು ಹೊಡ್ಕೊಂಡು ಬರ್ರಿ ಅಂತಂದು. ಹಾಗಾಗಿ ಕಾಯಿ ಕರ್ಪೂರ ಮಾಡ್ಕೊಂಬರ್ರಿ, ಇನ್ನು ಮನೆ ಬೇರೆ ಮತ್ತೆ ಯಾವಾಗಾರ ನಾನು ನೈವೇದ್ಯ ಕಳಿಸ್ಕೊಡ್ತೀನಿ ಅಂದಿ ಸಲುವಾಗಿ ಹೋಯ್ತಾ ಇನ್ನು ನಮ್ಮ ಮನೆ ದೇವರು ಮೂಗಡಂಪಳ್ಳಿ, ಅಂದ್ರೆ ನಮ್ಮ ಅಮ್ಮನ ಮನೆ ದೇವರು ಮೂಗಡಂಪಳ್ಳಿ ಎಲ್ಲಮ್ಮಾಯಿ. ಹಾಗಾಗಿ ಅಲ್ಲಿಗೆ ಹೋಗ್ಲತ್ತಿದ್ದೇವೆ ಇನ್ನು ಕಾಯಿ ಕರ್ಪೂರ ಮಾಡ್ಕೊಳಕ್ಕೆ. ಯಾಕಂದ್ರೆ ಈಗ ಮನುಶಾಂತಿ ದಿನ ಊರ ದೇವರಿಗೆಲ್ಲ ನೈವೇದ್ಯ ಇರ್ತದೆ, ಬಟ್ ಮನೆ ದೇವ್ರಿಗೆ ಎಲ್ದಪ್ಲೆ ಆಯ್ತದ. ಕಾಯಿ ಕರ್ಪೂರ ಮಾಡ್ಕೊಂಬರ್ರ ಅಂದಿ ಸಲುವಾಗಿ ಇನ್ನು ಇಲ್ಲಿ ಬಂದು ಇನ್ನು ನಮ್ಮ ತಮ್ಮ ನಮ್ಮ ಅಮ್ಮಗೆ ತೆಂಗಿನಕಾಯಿ ತೊಗೊಂಡು ಬಂದರು. ಇನ್ನು ತೆಂಗಿನಕಾಯಿ ತಂದು ಇಲ್ಲಿ ಒಳಗೆ ಯಾರೂ ಇದ್ದಿಲ್ಲ ಆಲ್ಮೋಸ್ಟ್ ಅಲ್ಲಿ. ಯಾಕಂದ್ರೆ ನಾವು ಬೆಳಗ್ಗೆನೇ ಒಂದು 8:30 9 ಆಗಿತ್ತು. ಹಾಗಾಗಿ ಜಲ್ದಿ ಹೋಗಿದ್ದೇವಲ್ವ, ಯಾರೂ ಇದ್ದಿಲ್ಲ. ಹಾಗಾಗಿ ಇನ್ನು ನಾವೇ ಹೋಗಿ ಒಳಗೆಲ್ಲ ಪೂಜೆ ಅದು ಮಾಡಿದೇವಿ. ಇನ್ನು ನಮ್ಮ ಜಾನು ಅದು ಬಂದಿವಳಲ್ವ, ಆಕಿಗೆ ಗಂಟೆ ಹೊಡಿತೀನಿ ಅಂದ್ರೆ ಆಕಿಗೆ ಎತ್ಕೊಂಡು ಗಂಟೆ ಅದು ಹೊಡೆಸಿ ನಮ್ಮ ತಮ್ಮನೇ ಅಗರಬತ್ತಿ ಅದು ಹಚ್ಚಿ ಇನ್ನು ಬೆಳಗಿ ಇನ್ನು ತೆಂಗದು ಹೊಡೆದು ನಾವೇ ಇದು ಮಾಡಿ ಹೊಂಟಿದ್ದೇವೆ. ಯಾಕಂದ್ರೆ ಅಲ್ಲಿನ ಪೂಜಾರಿ ಭೀ ನಮ್ಮ ಊರ್ದವ್ರೆ, ಅಂದ್ರೆ ನಮ್ಮ ಅಮ್ಮನ ಊರ್ದವ್ರೆ, ಅವರೇ ಇರ್ತೀರ. ಹಾಗಾಗಿ ಅವ್ರು ಇದ್ದಿಲ್ಲ. ಹಾಗಾಗಿ ನಾವೇ ಈಗ ಬೆಳಗ್ಗೆನೇ ಹೋಗಿದ್ದೇವಲ್ಲ ಅಂತಂದು ನಾವೇ ಮಾಡ್ಲತ್ತಿದ್ದೇವೆ. ಇನ್ನು ಯಾರು ಮಾಡ್ರು ಭೀ ನಡೀತದ, ಇನ್ನು ಕಾಯಿ ಕರ್ಪೂರ ಎಲ್ಲ ಅಂತಂದು ಇನ್ನು ನಾವೇ ಮಾಡಿ ಪೂಜೆ ಅದು ಮಾಡಿ ಒಂದು 10-15 ನಿಮಿಷ ಕುಂತು ಅದು ಮಾಡಿ ಮತ್ತು ಊರಿಗೆ ಹೋಗ್ಲತ್ತಿದ್ದೇವೆ. ಇನ್ನು ಆಲ್ಮೋಸ್ಟ್ ಆಲ್ ಏನಪ್ಪ ಅಂದ್ರೆ ಸ್ವಲ್ಪ ಲೇಟೇ ಆಗ್ಯದ ಈ ವಿಡಿಯೋ ಬರ್ಲಕ್ಕೆ. ಇನ್ನು ಅಲ್ಲಿ ಭೀ ನನಗೆ ಸ್ವಲ್ಪ ವೀಡಿಯೋಗಳು ಮಾಡ್ಲಿಕ್ಕಾಗಿಲ್ಲ. ಹಾಗಾಗಿ ನಾನು ಎಷ್ಟು ಮಾಡೀನಲ್ವ ಅಷ್ಟು ವೀಡಿಯೋ ಅಷ್ಟೇ ನಾನು ಹಾಕ್ಲತ್ತೀನಿ. ಯಾಕಂದ್ರೆ ನನಗೂ ಒಂದು 2 ಡೇಸು ಅಷ್ಟು ಜರ ಬ್ಯುಸಿ ಇದ್ದ. ಮತ್ತು ಹಾಗಾಗಿ ಸ್ವಲ್ಪ ಕಾಲು ಬ್ಯಾನಿ ಭೀ ಆದವು ನಂಗೆ ಊರಿಗೆ ಹೋಗೋದು. ಹಾಗಾಗಿ ಸ್ವಲ್ಪ ವೀಡಿಯೋಗಳು ಮಾಡ್ಲಿಕ್ಕಾಗಿಲ್ಲ, ನಡಿಲಕ್ಕೆ ಸುದ್ಯಕ್ಕಾಗಿದ್ದಿಲ್ಲ. ಹಾಗಾಗಿ ಇನ್ನು ಅಲ್ಲಿಂದ ಪೂಜೆ ಮಾಡಿಕೊಂಡು ಇನ್ನು ಸ್ಟಾರ್ಟ್ ಮಾಡಿ ಊರಿಗೆ ಹೋಗ್ಲತ್ತಿದ್ದೇವೆ. ಇನ್ನು ನಮ್ಮ ಜಾನು ಇಲ್ಲಿ ಊರಿಗೆ ಹೋಗೋದೇನೋ ಫಸ್ಟ್ ಟೈಮು, ಅಂದ್ರೆ ಫಸ್ಟ್ ಟೈಮ್ ಇಲ್ಲ, ನಾನು ಆಲ್ಮೋಸ್ಟ್ ಆಲ್ ಕಾರ್ನಾಗೆಲ್ಲ ಕುಂತೀನಿ. ಬಟ್ ಏನಾಗ್ಯದೋ ಏನೋ ಗೊತ್ತಿಲ್ಲ, ಹಾಲತ್ ಇಷ್ಟು ಖರಾಬಾಗಿತ್ತು. ಅಂದ್ರೆ ಕಾರ್ನಾಗ ಕುಂತಿದ ಮೇಲೆ ಒಂದು ಸ್ವಲ್ಪ ಇಲ್ಲಿಂದ ಆಲ್ರೆಡಿ ಮುಂಜಾನೆ ನಾನು ಶಾವ್ಗೆ ಸುಸ್ಲಾ ಮಾಡಿದ್ದೆ. ನಮ್ಮ ತಮ್ಮ ಬರ್ತಾನಂತ ಅವ್ರಿಗೆ ದೋಸೆ ಮಾಡಿದ್ದೆ. ಇನ್ನು ನಾವು ಮನೆಯವರೆಲ್ಲ ಶಾವ್ಗೆ ಸುಸ್ಲಾ ಮಾಡ್ಕೊಂಡಿದ್ದೇವೆ. ಅದು ಏನಾಗ್ಯದೇನೋ ಗಾಡಿ ಸ್ಮೆಲ್ಲಿಗೆ ಏನೋ ನಂಗೆ ವಾಮಿಟ್ ಆಯಿತು. ಇಲ್ಲ ಯಾವಾಗ ಆಗಿದ್ದಿಲ್ಲ ನಂಗೆ ವಾಮಿಟ್ ಅದು ಮಾಡ್ಕೊಂಡು ಸ್ವಲ್ಪ ಹಾಲತ್ ಖರಾಬಾಗಿತ್ತು. ಇನ್ನು ಫೈನಲಿ ಊರು ಬಂತು. ಊರೊಳಗೆ ಗೇಟಿನೊಳಗೆ ಎಂಟ್ರಿ ಕೊಟ್ಟೇವಿ ನಾವು. ಇನ್ನು ಹಾಗಾಗಿ ನಮ್ಮ ತಮ್ಮ ಹಂಗಸ್ಲತ್ತಿನು, ಕಾರ್ ತೊಗೋತೀನಲ್ಲತ್ತೀರಿ, ಏನದ ನಿಂದು ಕಾರ್ ರೀತಿ ಹಿಂಗೇನಾ ಅಂತಂದು. ನನ್ನ ಜಾನು ಭೀ ಮಕ್ಕೊಂಡಿವಳು ಆಲ್ಮೋಸ್ಟ್ ಆಲ್ ಊರು ಬರತನ. ಇನ್ನು ಈ ಊರಿಗೆ ಎಂಟ್ರಿ ಕೊಡೋದನ್ನೇ ನಮ್ಮ ಬಾಬವರು ಆಲ್ರೆಡಿ ಗಾಡಿ ತೊಗೊಂಡು ನಿಂತಿರು ಎದುರು. ಹಾಗಾಗಿ ನಮಗೆ ಕರ್ಲಿಕ್ಕೆ ಬಂದಿರಲ್ವ ನಮ್ಮ ತಮ್ಮನ ಫ್ರೆಂಡು ಅಣ್ಣ ಡ್ರೈವರು, ಅವ್ರಿಗೇನೋ ಬೇರೆ ಕಡೆ ಮತ್ತಲ್ಲೇ ಏನೋ ಲಗ್ನ ಪತ್ರ ಕೊಡೋದಿತ್ತಂತ. ಹಾಗಾಗಿ ಅವರು ನಮ್ಮ ತಮ್ಮ ಸಣ್ಣವನಿಗೆ ಕಾರ್ ಕೊಟ್ಟು ಮತ್ತು ಹೋದನು. ನಮ್ಮ ಬಾಬಾ ಬಿಡ್ಲಕ್ಕೆ ಹೋಗಿರೋ ಅವ್ರಿಗೆ ಗಾಡಿ ಮೇಲೆ.
ಇನ್ನು ನಮ್ಮ ತಮ್ಮ ಬಂದು ಇಲ್ಲಿ ಹೊಸ ಮನೆ ಬಲ್ಲೆ ತಂದು ಕಾರ್ ಅದು ನಿಂದ್ರಿಸ್ಯಾನ. ಯಾಕಂದ್ರೆ ಮತ್ತು ಅಲ್ಲಿಗೆ ಹಳೆ ಮನೆಗೆ ಹೋದ್ರೆ ಮತ್ತು ಇಲ್ಲಿಗೆ ಬರ್ಬೇಕಾಯ್ತದ ಅಂತಂದು ನಾ ಡೈರೆಕ್ಟ್ ಇಲ್ಲೇ ನಿಂದ್ರಿಸಿ ನಾ ಅಕ್ಕಿ ಚೀಲ ಮತ್ತು ನಮ್ಮ ಲಗೇಜು ಎಲ್ಲ ನೋಡ್ಲತ್ತಿರಲ್ವ ಲಗೇಜ್ ಏಸವ ಅಂತಂದು. ಇನ್ನು ಇವ ಬಂದು ನಮ್ಮ ದೊಡ್ಡ ತಮ್ಮ ಆಲ್ಮೋಸ್ಟ್ ಅಲ್ಲಿ ಯಾರೂ ನೋಡಿಲ್ಲ ಅನ್ಕೋತೀನಿ ವೀಡಿಯೋದಾಗ. ಇನ್ನು ಫಸ್ಟ್ ಟೈಮು ತೋರಿಸ್ಲತ್ತೀನಿ. ಇನ್ನು ನಮ್ಮ ತಮ್ಮ ದೊಡ್ಡ ಮಾಮ ಸಣ್ಣವ ಇನ್ನೊಬ್ಬ ನೋಡಿರ್ಬೋದು. ಇನ್ನು ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವತ್ತಿನ ದಿನ ನಾನು ಹೋಗಿದ್ದ ದಿನ ಅಂದ್ರೆ ಹೋಗಿದ್ಮೇಲೆ ಮನೆಗೆ ಹೋಗಿ ಊಟ ಅದು ಮಾಡಿಕೊಂಡು ಸಂತೆ ಇತ್ತು ಬುಧವಾರ ಇತ್ತಲ್ವ. ಬುಧವಾರ ಸಂತಿದಾಗ ನಮ್ಗೆ ಎಲ್ಲ ಮನೆ ಶಾಂತಿಗೆ ಏನೇನು ಅಡ್ಗೆ ಮಾಡ್ಲಿಕ್ಕೆ ಅಲ್ಲಿ ಐಟಮ್ಸ್ಗಳು ಅಲ್ಲಿ ಬೇಕು ಅಷ್ಟೆಲ್ಲ ತರ್ಲಕ್ಕೆ ಹೋಗಿದ್ದೇವೆ. ಹಾಗಾಗಿ ಅಲ್ಲೇನು ವೀಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ಇಬ್ಬರು ಮಕ್ಕಳು ನಾವು 4-5 ಮಂದಿ ಹೋಗಿದ್ದೇವಲ್ವ. ಹಾಗಾಗಿ ವೀಡಿಯೋ ಏನು ಮಾಡ್ಲಿಕ್ಕೆ ಹೋಗಿಲ್ಲ. ಇದು ಬಂದು ಮರುದಿನ ಮುಂಜಾನೆದು ವ್ಲಾಗ್ ಅದ. ಇದು ನೈಟ್ ಎಲ್ಲ ಬಂದು ಎಲ್ಲ ಬಟ್ಟೆಗಳು ಅವೆಲ್ಲ ತೆಗೆದಿಟ್ಕೊಂಡು ಏನೂ ಮಾಡ್ಲಿಕ್ಕಾಗಿಲ್ಲ ವೀಡಿಯೋ ಅವತ್ತಿನ ದಿನ. ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಿ ಹೊಸ ಮನೆ ಬಲ್ಲಿ ಬಂದು ಎಲ್ಲ ಕ್ಲೀನಿಂಗ್ ಅದು ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ಅವತ್ತಿನ ದಿನ ಗುರುವಾರ ದಿನ ಎಲ್ಲ ನೀರು ತುಂಬಿದ್ದೇವೆ ಬ್ಯಾಲರ್ಗಳಿಗೆ ಎಲ್ಲ. ಅಂದ್ರೆ ಅಡ್ಗೆ ಮಾಡಕ್ಕಂತಿಲ್ಲ, ಅಡ್ಗೆ ಮಾಡಕ್ಕೆ ನೆಕ್ಸ್ಟು ಗುರುವಾರ ದಿನ ನೈಟ್ ಅಡ್ಗೆ ಮಾಡ್ತಾರಲ್ವ ಅದ್ರ ಸಲುವಾಗಿ ಎಲ್ಲ ಅಡ್ಗೆ ಮಾಡಕ್ಕೆ. ಮತ್ತು ಇಲ್ಲೆಲ್ಲ ನಮ್ಮಮ್ಮ ಹುಲ್ಲದು ತೆಗಿಲತ್ತಿರು ಮತ್ತು ಏನೇನು ಕಲ್ಲುಗಳೆಲ್ಲ ಇದ್ವಲ್ವ ಹಾಗಾಗಿ ಇವೆಲ್ಲ ತೆಗಿಲತ್ತಿರು. ಇನ್ನು ನಮ್ಮ ಅಕ್ಕನ ಮಕ್ಕಳು ಭೀ ನಾವು ಹೋಗಿದ್ದ ದಿನವೇ ಬಂದಿರು. ಇನ್ನು ಗುಲಾಬಿ ಹೂವು ಅಂದಿನಲ್ವ ಈ ಕೈಲಿ ಹಚ್ಚಾರ ನೋಡ್ರಿ ಮನೆ ಹಿಂದು. ಇನ್ನು ಇದ್ರದ್ದೇ ನಾನು ಒಂದು ಫಂಟೆ ತಂದು ನಾ ಭೀ ಹಚ್ಚೀನಿ. ನನ್ನ ಬಲ್ ಭೀ ಬೆಳಿಲತ್ತವ. ಇಷ್ಟು ಸೂಪರ್ ಹೂವು ಆಯ್ತವ. ಕಲರ್ ಅಂತೂ ಇಷ್ಟು ಚಂದವ. ನಂಗಂತೂ ಆ ಹೂವು ನೋಡೇ ಒಂದು ಸ್ವಲ್ಪ ಫಂಟೆಗಳು ಕೊಡ್ರಿ ಅಂತಂದು ನಾನು ಫಂಟೆಗಳು ತಂದು ಹಚ್ಚೀನಿ. ಇಲ್ಲಿ ಭೀ ಬೆಳೆದವ. ಇನ್ನು ಹಿಂದೆ ಬದ್ನೆಕಾಯಿ ಮತ್ತು ಜಾಪಳ್ಕಾಯಿ ಅವೆಲ್ಲ ಹಚ್ಚಾರ. ಇನ್ನು ಅವತ್ತು ಗುರುವಾರ ಆಗಿದ್ರಲಿಂತ ಇನ್ನು ಮನೆಗೆಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇನ್ನು ಮತ್ತು ನಾನು ನಮ್ಮ ತಮ್ಮ ಚಿಂಚೋಳಿಗೆ ಹೋಗಿದ್ದೆವು ಸಂತೆ ಮಾಡ್ಲಿಕ್ಕೆ. ಅಂದ್ರೆ ನಮ್ಮ ತಮ್ಮವರು ಬೇರೆ ಬಟ್ಟೆ ತೊಗೋತೀನಂದ್ರು ಮತ್ತು ಇನ್ನೊಂದು ಕೆಲವೊಂದು ಹೂವುಗಳು ಅವು ಎಲ್ಲ ಥರವಿದ್ದವು ಡೆಕೋರೇಷನ್ ಮಾಡ್ಲಿಕ್ಕೆ. ಹಾಗಾಗಿ ಇನ್ನು ಇವು ಬಂದು ಮನೆ ಹಿಂದೆ ಬದ್ನಿಕಾಯಿ ಗಿಡ ಅವನೇನಲ್ವ ಬದ್ನಿಕಾಯಿ ಗಿಡ ತಂದು ಬಂದಾರ ನಮ್ಮಮ್ಮ ಕಡ್ಕೊಂಡು ಬಂದಾರ. ಇನ್ನು ಹೂವು ಎಲ್ಲ ತಂದು ಸಂತಿಗೆಲ್ಲ ಹೋಗಿ ಬಂದಿದ್ದೇವೆ. ಆಲ್ಮೋಸ್ಟ್ ನಾನು ಮೆಹಂದಿ ಹಚ್ಕೊಂಡೇ ಹೋಗಿದ್ದ. ಬರತನ ನಮ್ಮ ಮನೆಯವ್ರು ಭೀ ಬಂದಿರು ಇಲ್ಲಿ ಕುಂತಾರೆ ನೋಡ್ರಿ ನಮ್ಮ ಮನೆಯವರು. ನಾನು ಚಿಂಚೋಳಿಗೆ ಹೋಗಿದ್ದೇವೆ ಸಂತೆ ಮಾಡ್ಕೊಂಬರ್ಲಕ್ಕೆ. ಇನ್ನು ನಮ್ಮ ಮನೆಯವ್ರು ಬಂದಿರು ಈ ಕಡೆ. ಅವರೆಲ್ಲ ಊಟ ಅದು ಎಲ್ಲ ಮಾಡಿಕೊಂಡು ಹೊಸ ಮನೆ ಬಲ್ಲೇ ಬಂದರು. ಇನ್ನು ನಾವು ಭೀ ಇಲ್ಲಿಗೆ ಬಂದೇವಿ. ಇನ್ನು ನಮ್ಮ ಬಾಬಾ ಈವ್ನಿಂಗ್ ಟೈಮ್ನಾಗ ಇಲ್ಲಿ ಅಂದ್ರೆ ಮಧ್ಯಾಹ್ನ ಟೈಮಿಗೆ ಮತ್ತು ನಾವು ಇಲ್ಲಿಂದ ಬಂದು ಸಂತೆ ಐಟಮ್ಗಳೆಲ್ಲ ಮನೆಗಿಟ್ಟು ಮತ್ತು ಮನೆಗೆ ಹೋಗಬೇಕಿತ್ತು ಊಟ ಮಾಡ್ಲಿಕ್ಕೆ. ಹಾಗಾಗಿ ಯಾಕಂದ್ರೆ ನಾವು ಊಟ ಮಾಡಿರಲಿಲ್ಲ. ಇನ್ನು ಸಂತೆ ಐಟಮ್ಗಳೆಲ್ಲ ಇಲ್ಲಿ ತಂದು ಇಟ್ಟಿದ್ದೇವೆ ನೋಡಿರಿ. ತರಕಾರಿ ಮತ್ತು ಕಿರಾಣಿ ಏನೇನು ಪ್ಲೇಟ್ಸ್ಗಳು ಅವೆಲ್ಲ. ಇನ್ನು ಹೂವುಗಳು ಮನೆಗೆಲ್ಲ ಹೋಗಿ ಬಂದೇವಿ. ಇನ್ನು ಮನೆಗೆ ಈ ಕಡೆಲ್ಲ ಅವರು ಪೂಜೆ ಮಾಡೋ ಸಲುವಾಗಿ ಒಂದು 5 ಥರ ಪೂಜೆ ಮಾಡ್ಯಾರ. ಅವೆಲ್ಲ ಪೂಜೆ ಮಾಡೋ ಸಲುವಾಗಿ ಎಲ್ಲ ತೆಂಗಿಗಳು ಕೊಡಗಳು ಎಲ್ಲ ಹೇಳೋರ. ನಮ್ಮಮ್ಮ ಎಲ್ಲರ ಬಳಿ ಹೋಗಿ ಇಸ್ಕೊಂಬಂದಿರು. ಇನ್ನು ಇವ ಬಂದು ನಮ್ಮ ಅಕ್ಕಂದು ದೊಡ್ಡ ಮಗ. ಅವ ಬಂದು ಮನೆಯೆಲ್ಲ ಹುಡುಗ್ಲತ್ತೀನು. ಯಾಕಂದ್ರೆ ಆಲ್ಮೋಸ್ಟ್ ಅವರಿಗೆಲ್ಲ ಕೆಲಸ ಮಾಡಿಕೊಡ್ಬೇಕಲ್ವ. ಮನೆಯದು ಎಲ್ಲ ಸೂಟಿ ತೊಳ್ದು ಕೊಟ್ಟರೆ ಅವರು ಬಂದು ಮಂಡಲ ಇಳಿಸೋದಿತ್ತು. ಅಂದ್ರೆ ನವಗ್ರಹ ಪೂಜೆ ಇರ್ತದಲ್ವ ಆ ಪೂಜೆ ಸಲುವಾಗಿ ಅವ್ರು ಬಂದು ರಂಗೋಲಿ ಮಂಡಲ ಇಳಿಸ್ತೇವೆ ಅಂದಿದ್ದ ಸಲುವಾಗಿ ಎಲ್ಲ ಕ್ಲೀನ್ ಮಾಡಿ ಕೊಡೋದಿತ್ತು. ಹಾಗಾಗಿ ನಮ್ಮ ಅಕ್ಕನ ಮಗ ಮನೆ ಹುಡುಗ್ಲತ್ತೀನು. ನಮ್ಮಮ್ಮ ಮನೆ ಸೂಟ್ಕೊಂಡು ಹೊಂಟಿರು. ಇನ್ನು ನಾವು ಬಂದು ಎಲ್ಲ ಮುಂಜಾನೆ ನಮ್ಮ ಅಮ್ಮನೇ ಮೈಯ ತೊಳ್ಕೊಂಡು ಮಂಡಲ ಸಲುವಾಗಿ ಅದ್ರ ಸಲುವಾಗಿ ನೀರೆಲ್ಲ ತುಂಬಿಟ್ಟಿರು ಕಿಚನ್ದಾಗೆಲ್ಲ. ಇನ್ನು ನಮ್ಮ ಅಮ್ಮ ಮನೆ ಸೂಟ್ಲತ್ತಾರ. ಇನ್ನು ನಮ್ಮ ಅಕ್ಕನ ಮಗ ಅಂತೂ ಮನೆ ಹುಡುಗ್ಲತ್ತಾನಲ್ವ ಹಾಗಾಗಿ ಅವನಿಗೆ ಸ್ವಲ್ಪ ಕಾಮಿಡಿ ಮಾಡ್ಕೊತಾ ಅದು ಮಾಡ್ಕೊತಾ ಅವ್ನು ವೀಡಿಯೋ ತೆಗಿಲತ್ತಿದ. ಸ್ವಲ್ಪ ನಗ್ಲತ್ತೀನು. ಯಾಕಂದ್ರೆ ಜಾಸ್ತಿ ಹುಡುಗದು ಅದು ಮಾಡೋದು ತೆಗಿಲತ್ತೀನಲ್ವ. ಅಂದ್ರೆ ಅವ ಹುಡುಗ್ಲತ್ತಾನಲ್ವ ಸ್ವಲ್ಪ ಹೊಸ ಮನೆಗೆ ನೋಡಿ ಹಾಗಾಗಿ. ಇನ್ನು ಇಲ್ಲಿ ಬಂದು ನಮ್ಮ ತಮ್ಮ ಹೂವು ಅದು ತಂದಿದ್ದೇವಲ್ವ ಹೂವು ಅದು ಎಲ್ಲ ಪೇಣಿಸ್ಲತ್ತೀನು. ಇನ್ನು ನಾನು ಮೆಹಂದಿ ಹಚ್ಕೊಂಡೇ ಹೋಗಿದ್ದ ಮಾರ್ಕೆಟ್ಗೆ. ಹಾಗಾಗಿ ಮೆಹಂದಿ ಬಿಟ್ಟಿಲ್ಲ. ನಾ ಬರತನ ನಮ್ಮ ಅಮ್ಮಗೆ ಹಾಗೆ ಹಚ್ಚಿರು ನಮ್ಮ ಮನೆ ಬಾಜು ಹುಡುಗಿಯರು. ಇನ್ನು ನಮ್ಮ ಜಾನು ಒಬ್ಬಾಕಿ ಪೆಂಡಿಂಗ್ ಇದ್ದಳು. ಇನ್ನು ಮನೆಗೆ ಬರೋದನ್ನೇ ನಮ್ಮಮ್ಮ ಮನೆ ಸುಟ್ಟೋದಿರ್ತದಲ್ವ ಅದ್ರದ್ದು ಪ್ಲಾಸ್ಟಿಕ್ದು ಮ್ಯಾಗ ಕವರ್ ಇರ್ತದೆ ಅದು ಭೀ ಮುರಿದಾಕೋರು. ಇನ್ನು ನಮ್ಮ ಅಕ್ಕನ ಮಗ ಎಲ್ಲ ರೂಮ್ಗಳು ಒಂದು ಹುಡ್ಕೊಂಡು ಹೊಂಟಾನ. ಇನ್ನು ಅದು ಹುಡುಗ್ಲಕ್ಕೆ ಭೀ ಹೊಸ ಸೊಡ್ಡು ಬೇಕಾಗಿತ್ತು. ಯಾಕಂದ್ರೆ ಹೊಸ ಮನೆ ಮೇಲೆ ಹೊಸ ಸೊಡ್ಡು ಬೇಕಿತ್ತಲ್ವ. ಹಾಗಾಗಿ ನಾವು ಮಾರ್ಕೆಟ್ಗೆ ಹೋಗಿ ಬರತನ ಇರಲಿ ಅಂತಂದು ನಾವು ಹೋದ ಮಾರ್ಕೆಟ್ಗೆ ಹೋದಾಗೆ ತಂದು ಕೊಟ್ಟಿದ್ದ. ಹಾಗಾಗಿ ಹೊಸ ಸೊಡ್ಡಿಲಿಂತ ಹುಡುಗ್ಲತ್ತೀನಿ ಟ್ರೈ ಮಾಡ್ಲತ್ತೀನಿ. ಇನ್ನು ನಮ್ಮ ಮನೆಯವರು ಕೈ ಕಟ್ಕೊಂಡು ಖಾಲಿ ನಿಂತಿರಲ್ವ ಹಾಗಾಗಿ ಇದು ಜೊಯ್ಯಾಕ್ರಿ ಅಂತಂದು ಹಾಕಿ ಅವ್ರಿಗೊಂದು ಕೆಲಸ ಹಚ್ಚಿನ.
ಇನ್ನು ಇವೆಲ್ಲ ಹಾಕ್ಯಾರಲ್ವ ಇವೆಲ್ಲ ತೆಗೆದು ಇನಿ ಸರಿ ನಾವು ಮಾವಿನ ಎಲೆ ತೋರಣ ಮತ್ತು ಚೆಂಡು ಹೂವು ಎಲ್ಲ ಹಾಕ್ಕೊಂಡು ಮಾಡಬೇಕು. ಹಾಗಾಗಿ ಅವೆಲ್ಲ ಸ್ವಲ್ಪ ಇದ್ದೀವಿ ಇರಲ್ಯಾಕಂತ ಒಂದು ಸ್ವಲ್ಪ ಹಾಕ್ಲಕ್ಕೆ ಹಚ್ಚಿದ್ದೇವೆ. ಮತ್ತು ಈ ಕಡೆ ನಮ್ಮ ಬಾಬರು ಬಂದು ಮಾವಿನ ಎಲೆ ತೋರಣ ಮಾಡ್ಲತ್ತಾರ. ಅಂದ್ರೆ ಮೇನ್ ಡೋರಿಗೆ ಮತ್ತು ದೇವ್ರ ಮನೆ ಡೋರಿಗೆ ಎಲ್ಲ ಡೋರ್ಗಳಿಗೆ ಮತ್ತು ಮುಂದೆ ಹೊರಗೆಲ್ಲ. ಇನ್ನು ನಮ್ಮ ಅಮ್ಮ ಸುಟ್ಕೊಂಡು ಹೊಂಟಿರಲ್ವ ಹಾಗೆ ನಾನು ಸುಮ್ಮನೆ ಯಾಕೆ ನಿಂದ್ರಮಿ ಅಂತ ಇಲ್ಲೆಲ್ಲ ಬಾಗಿಲು ಪರ್ದೆಗಳು ಹಾಕ್ಲತ್ತೀನಿ ಎಲ್ಲ ರೂಮ್ಗಳಿಗೆಲ್ಲ. ಇವೆಲ್ಲ ಹ್ಯಾಂಡ್ಮೇಡು ಹಾಕ್ಸಿವಿ ಅವ ಮನ್ಯಾಗ. ಇನ್ನೊಂದು 2-3 ಖರೀದಿ ತಂದಿವವ ಅವು ನಮ್ಮ ಅಕ್ಕ ತಂದಳು. ಹಾಗಾಗಿ ಇವೆಲ್ಲ ನಮ್ಮಮ್ಮ ಹ್ಯಾಂಡ್ಮೇಡ್ ಹಾಕ್ಸಿದಾರ. ಹಾಗಾಗಿ ಅವೆಲ್ಲ ಹಾಕ್ಲತ್ತಿದ್ದ ಮನೆಗೆ ಎಲ್ಲ. ಇನ್ನು ಫುಲ್ಲು ಹೋಗಿ ನಂದರು ಫ್ರೆಂಡ್ಸು ಫುಲ್ಲು ಕೆಲಸ ಅಂತ ತಿಳ್ಕೊರಿ. ಇನ್ನು ಇಷ್ಟು ಭೀ ರೆಸ್ಟ್ ಇರಲಿಲ್ಲ. ಹಾಗಾಗಿ ಇಲ್ಲಿ ಬಂದ ಮೇಲೆ ಭೀ ನಮ್ಗೆ ಕಂಪಲ್ಸರಿ ಎಲ್ಲಿಗಾರ ಊರಿಗೆ ಹೋದೇವಿ ಅಂದ್ರೆ ನಮ್ಗೆ ರೆಸ್ಟ್ ಸಿಗಲ್ಲ. ಹಾಗಾಗಿ ನಾವು ಇಲ್ಲಿ ಬಂದ ಮೇಲೆ ಕಂಪಲ್ಸರಿ ಒಂದು 2-3 ಡೇಸ್ ಒಣ ನಿದ್ದೆ ಮೈಕೈ ಬ್ಯಾನಿ ಇದ್ರೊಳಗೆ ಆಗೋಯ್ತದ. ಈಗಂತೂ ಕಂಪಲ್ಸರಿ, ಯಾಕಂದ್ರೆ ಅಮ್ಮನ ಮನೆ ಗೃಹ ಪ್ರವೇಶ, ಇನ್ನು ನನ್ನ ತವ್ರ ಮನೆ ಗೃಹ ಪ್ರವೇಶ ಅಂದ್ರೆ ನಂದು ಇಷ್ಟು ಭೀ ಶ್ರಮ ಇಲ್ಲದ್ರೆ ಹೆಂಗೆ ಅಂತಂದು ಕಂಪಲ್ಸರಿ ನಾನೇ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕೆಲಸ ಆಗಿತ್ತು. ಇನ್ನು ಅದ್ರಾಗ ಬೇರೆ ಇಲ್ಲಿ ಕೆಳಗೆಲ್ಲ ಉಸುಕು ಅವ ಇದ್ವಲ್ವ. ಹಾಗಾಗಿ ನಂಗೆ ಸ್ವಲ್ಪ ಕಾಲು ಬ್ಯಾನಿ ಅದವು. ನಂಗೆ ಕಾಲುಗಳು ಹೊಡಿತಾವ. ಸ್ವಲ್ಪ ಸಿಮೆಂಟು ಮತ್ತು ಒಣ ಮಣ್ಣಿದಾಗ ಆ ಥರ ತಿರ್ಗದ ಅಂದ್ರೆ ಕಾಲು ಹೊಡಿತಾವ. ಹಾಗಾಗಿ ನನ್ಗೆ ನಡಿಲಾಕ ಸುದ್ಯಕ್ಕೆ ಬರ್ತಿರಲಿಲ್ಲ ಒಂದು 2 ಡೇಸ್ಗೆ. ಹಂಗೆ ನೆಕ್ಸ್ಟ್ ಗೃಹ ಪ್ರವೇಶ ತನಕ ನನ್ನ ಕಾಲು ಫುಲ್ ಇದಾಗೋಗಿವು. ಹಾಗಾಗಿ ಇನ್ನು ಈ ಕಡೆ ಎಲ್ಲ ನಮ್ಮ ಮನೆಯವರು, ಇನ್ನು ನಮ್ಮ ತಮ್ಮ ಎಲ್ಲ ಮಾವಿನ ಎಲೆ ತೋರಣ, ನಮ್ಮ ಬಾಬಾ ಕಟ್ಟಿರಲ್ವ ಮಾವಿನ ಎಲೆ ತೋರಣ ಕಟ್ಲತ್ತಾರ. ಇನ್ನು ಇಲ್ಲೆಲ್ಲ ಹೂವು ಕುಂತಿ ಪೇಂಟ್ಸಮಿ ಒಳಗೆ ಎಲ್ಲ ನಮ್ಮಮ್ಮ ಸುಟ್ಕೊಂಡು ಹೊಂಟಾಳ ಅಂತ ಹೇಳಿ ಸಲುವಾಗಿ ನಮ್ಮ ಅಕ್ಕನ ಮಗ ಇನ್ನು ನನ್ನ ಮಗಳು ಇಬ್ಬರು ಹೋಗಿ ಮನೆಗೆ ಹೋಗಿ ತಾಡ್ಪತ್ರೆ ತಂದಾರ. ಇನ್ನು ನಮ್ಮ ಅಕ್ಕನ ಮಗ ನೋಡ್ರಿ, ಅವ ಸಣ್ಣವ, ಇಲ್ಲಿ ಹುಡುಗ್ಲತ್ತಿದವ ದೊಡ್ಡವ. ಇವನ ಹೆಸರು ಶಶಿಕುಮಾರ್ ದೊಡ್ಡವನ ಹೆಸರು, ಸಣ್ಣವನ ಹೆಸರು ಶರತ್ ಕುಮಾರ್. ಆಯಿತು, ಇವ ಅಂದು ಸೊಡ್ಡು ತಂದಿದ್ದೇವಂತೋ ಇಲ್ಲ ಹೊಸ ಮನೆ ಅಂತೋ ಗೊತ್ತಿಲ್ಲ. ಬಟ್ ಹುಡುಗದೊಂದೇ ಹುಡುಗ್ಲತ್ತನ. ಅಂದ್ರೆ ಇಷ್ಟು ಹುಡುಗ್ಲತ್ತನ ಅಂದ್ರೆ ಒಳಗಿನ ಹಿಡ್ದು ಹೊರಗಿನ ತನ ಪೂರ್ತಿ ಅದ್ರಾಗಿನ ಮಣ್ಣು ಉಸುಕು ಎಲ್ಲ ತೆಗ್ದು ಹುಡುಗ್ಲತ್ತನ. ನಾನಂತೂ ಹಂಗಸ್ಲತ್ತಿದ ಇವತ್ತು ಸೊಡ್ಡು ಬಿಡಪ್ಲೇ ಇಲ್ಲ ಮನೆ ಪರ್ಸಿಗಳು ಬಿಡಪ್ಲೇ ಇಲ್ಲ ಅಂತ ಅಷ್ಟು ಹುಡುಗ್ಲತ್ತೀನು ಹಂಗಸ್ಕೊತ ಅದು ಮಾಡ್ಕೊತ. ಅಂದ್ರೆ ಬಟ್ ಪರವಾಗಿಲ್ಲ, ನಮ್ಮ ಅಕ್ಕನ ಮಕ್ಕಳು ಭೀ ಕೆಲಸ ಬೊಕ್ಕಳು ಮಾಡ್ತಾರೆ. ಇವ ದೊಡ್ಡವನಲ್ಲ ರೀ, ಫುಲ್ಲು ಅಡ್ಗೆ ಕೆಲಸ ಎಲ್ಲ ಮಾಡ್ತಾನೆ. ಹಾಸ್ಟೆಲ್ದಾಗ ಇರ್ತಾರೆ ಇಬ್ಬರು ಭೀ. ಎಜುಕೇಷನ್ ಅಂದ್ರೆ ಓದ್ಲತ್ತಾರ. ಈಗ ಇವ 9th ಅನ, ಸಣ್ಣವ 6th 5th ಅನ. ಬಟ್ ಇಬ್ಬರು ಹಾಸ್ಟೆಲ್ದಾಗ ಇರ್ತಾರೆ. ಇನ್ನು ಇಬ್ಬರು ಭೀ ಕೆಲಸ ಇಷ್ಟು ಮಾಡ್ತಾರಂತಂದು ತಿಳ್ಕೊರಿ. ದೊಡ್ಡವನಿಗೆ ಅನ್ನ ಬ್ಯಾಳೆ ಎಲ್ಲ ಮಾಡಕ್ಕೆ ಬರ್ತದ, ಆ ಥರ ಹರ ಅವರು. ಇನ್ನು ಇಲ್ಲಿ ಬಂದು ನಾವು ಹೂವು ತಂದಿದ್ದೇವಲ್ವ, ಹೂವು ಪೇಣಿಸ್ಲಕ್ಕೆ ಭೀ 1-2 ಸೂಜಿ ತಂದಿದ್ದೇವೆ. ಅವು ಎಷ್ಟಿದ್ವು ಅಂದ್ರೆ ಇವು ಡಬ್ಬಣಗಳು ಇರ್ತಾವೆ ನೋಡ್ರಿ ಚೀಲಗಳಲ್ಲಿ, ಅದ್ರಕ್ಕನ ದೊಡ್ಡವು ಇದ್ವು ಸೂಜಿಗಳು. ನಾನೇ ಚುಚ್ಕೊಂಡೀನಿ. ಆ್ಯಕ್ಚುಲಿ ನಾನೇ ತೊಗೊಂಡು ಬಂದೀನಿ ಸೂಜಿಗಳು. ನಾನೇ ಕೈ ತುಂಬ ಸೂಜಿ ಚುಚ್ಕೊಂಡೀನಿ ಆ ಹೂವು ಪೇಣಿಸೋದು ಹೆಂಗಾರ ಅಲ್ಲಿ. ನಂಗಾರ ಏನಂತಾರೆ ಸೂಜಿಗಳೇ ನೋಡ್ರಿ ಅಂಜಿಕೆ ಹೊಂಟಿವು, ಅಷ್ಟು ದುಡ್ಡುಕ್ಕಿದ್ದವು ಅಂತ ತಿಳ್ಕೊರಿ. ಒಂದೊಂದು ಗೇಣ್ಕನ್ನ ಹೆಚ್ಚಿಗೆ ಅವ ಅಂತ ತಿಳ್ಕೊರ. ಅದು ದೊಡ್ಡ ಅವ ಹೂವು ಪೇಣಿಸವು. ಇನ್ನು ಇಲ್ಲಿ ನಮ್ಮ ತಮ್ಮ ಎಲ್ಲ ಹೂವು ದೊಡ್ಡ ನಾನೇ ಆರ್ಡರ್ ಮಾಡಿ ಬಂದಿದ್ದೀವಿ. ಅಂದ್ರೆ ಬುಧವಾರ ದಿನ ಹೋಗಿ ನಾವು ಸಂತೆ ಮಾಡ್ಲಿಕ್ಕೆ ಹೋಗಿದ್ದ ದಿನವೇ ಕೇಳ್ದೇವಿ. ನಾನು ಆ್ಯಕ್ಚುಲಿ ಜೈರಾಬಾದ್ದಾಗೆ ತೊಗೊಂಡು ಬಂದಿರು ನಮ್ಮ ಬಾಬರು ನಾವು ಹೋಗೋ ದಿನವೇ. ಬಟ್ ಏನಪ್ಪ ಅಂದ್ರೆ ಇಲ್ಲಿ ಭಾಳ ರೇಟ್ ಹೇಳಿರು, 150 ರೂಪಾಯಿ ಕಿಲೋ ಹೇಳಿರು, 150 ರೂಪಾಯಿ ಕಿಲೋ. ಬಟ್ ನಾನು 50 ರೂಪೀಸ್ kg ಕೇಳ್ದೇವಿ, ಕೊಡಲ್ಲೋದ್ರು. ಹಾಗಾಗಿ ಮತ್ತು ಅಲ್ಲಿ ಈಗ ನಾವು ಚಿಂಚೋಳಿಗೆ ಹೋಗಿದ್ದೇವಲ್ವ ಸಂತೆ ದಿನ, ಅಲ್ಲಿ ಹೋಗಿ ಕೇಳಿದ್ರೆ ಅವರು 100 ರೂಪೀಸ್ ಅಂದರು. ನಾ 50 ಕೇಳ್ದೆ, 60 ಕೇಳ್ದೆ, ಲಾಸ್ಟ್ 80 ರೂಪೀಸ್ kg ಮಾಡಿಕೊಡ್ರಿ, ಒಂದು 6 kg ಬೇಕು ಅಂದ್ರೆ ಆರ್ಡರ್ ಮಾಡಿಟ್ಟು ಬಂದೇವಿ. ಬಟ್ ಅವ್ರದ್ದು ನಾವು ಹೋದಾಗ ನೋಡಿದ ಹೂವನೇ ಬೇರೆ ಇದ್ವು. ಮತ್ತು ನಾವು ಹೋಗಿ ನೆಕ್ಸ್ಟ್ ಡೇ ತರ್ಲಕ್ಕೆ ಹೋಗಿದ್ದ ದಿನ ಹೂವನೇ ಬೇರೆ ಇದ್ವು, ಫ್ರೆಶ್ ಇದ್ವು ಹೂವು, ದೊಡ್ಡ ಇದ್ವು ಹೂವು. ಹಾಗಾಗಿ ಇಷ್ಟು ಒಂದು 5-6 kg ಹಂಗೆ ಹೂವು ತೊಗೊಂಡು ಬಂದಿದ್ದೇವೆ. ಮತ್ತು ಹೂವಿನ ಹಾರ, ಇನ್ನು ದಂಡೆ ಅವೆಲ್ಲ ಇಲ್ಲೇ ಮನೆಗೆ ಮಾಡಿದ್ದೇವೆ. ಅವೆಲ್ಲ ಬೇಕಾಗಿವು. ಇನ್ನು ನೆಕ್ಸ್ಟ್ ವೀಡಿಯೋದಾಗ ಬರ್ತಾವೆ ಎದ್ರ ಸಲುವಾಗಿ ಬೇಕಾಗಿವೆ ಅಂತಂದು. ಇನ್ನು ಫೈನಲಿ ನಮ್ಮ ಅಕ್ಕ ಬಂದಳು. ಆಕೆಗೆ 2 ಡೇಸಿಂದ ವೆಯ್ಟ್ ಮಾಡತ್ತಿದ್ದೇವೆ. ಆಕೆ ಬಂದಳು. ಇಳಿರಿ ನೋಡ್ರಿ ಫ್ರೆಂಡ್ಸ್, ಈಗ ಊರ್ ಮಂದಿ ಮುಂದೆ ಬಂದು ಹೋಗಿದ ಮೇಲೆ ಇವ್ರು ಬರ್ತಾರೆ. ಈಗ ಹಾಂ, ಮನೆ ಶಾಂತಿಯಾಗಿ ಹೂವು ಎಲ್ಲ ತೆಗೆದು ಮತ್ತೆ ಪೇಣಿಸ್ಲತ್ತೇವೆ ನಾವು. ಹಚ್ಚರ್ ಎಷ್ಟುಕೊಂಡು ಕೊಟ್ಟನು ಎಲ್ಲ ತಂದು ಅವಿಷ್ಟು ಹಾಕಿದಿಲ್ಲ. ತಾವೆಲ್ಗೋ ಚಂದ ಆಯ್ತು. 400 ರೂಪಾಯಿಗೆ ಒಂದು, 100 ರೂಪಾಯಿಗೆ ಒಂದು, 70 ರೂಪಾಯಿಗೆ ಒಂದು.
70 ರೂಪಾಯಿ ಒಂದು ಇರ್ತದೆ. ಹಾಂ 70 ಇಲ್ಲ ಅಣ್ಣ ಅವು ಸಣ್ಣ ತಿಂಬಿಡಿ ತಗೋ. ಹೊಡಿರಿ ಮೂಳಿ ತರಂಬ್ರಿ ಮಷಿನ್ ತರಂಬ್ರಿ ಡ್ರಿಲ್ ಮಷಿನ್ ತರಂಬ್ರಿ ಗಿಟ್ಟಿ ಹಾಕಿ ನೀರು ಕೊಡ್ದಾವ ಮಮ್ಮ ಮಾಡಿದಿ ಮೆಹಂದಿ ಇಲ್ಲ ನಿನ್ನ ಮೆಹಂದಿ ಮೆಹಂದಿ ಇಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ನಮ್ಮ ಅಕ್ಕ ಬಂದು ಬುಧವಾರ ಸಂಜೆ ತನಕ ಬರ್ತೀನಿ ಅಂದಳು. ಬುಧವಾರ ಬರಲ್ಲೋದಳು. ಇನ್ನು ಗುರುವಾರ ದಿನ ಮಾರ್ನಿಂಗೇ ಬರ್ತೀನಿ ಅಂದಳು. ಗುರುವಾರ ಮಾರ್ನಿಂಗು ಬರ್ಲಕ್ಕ ಗಾಡಿ ತೊಗೊಂಡು ಬರ್ಲತ್ತಿರು. ಬಟ್ ಆ ಗಾಡಿ ಯಾಕೋ ಖರಾಬ್ ಆಯಿತು, ಸ್ಟಾರ್ಟ್ ಆಗಲ್ಲೋಯ್ತಂತ. ಹಾಗಾಗಿ ಇನ್ನು ಗುರುವಾರ ಸಂಜೆಗೆ 5 ತನಕ ಬಂದಾಳ. ಹಾಗಾಗಿ ನಾನು ಈಗ ಒಂದು ಸ್ವಲ್ಪ ಹಂಗಿಸ್ಲತ್ತಿದ್ದ. ಯಾಕಂದ್ರೆ ಊರ್ಕಿಂತ ಮುಂಚೆ ತಯಾರಾಯ್ತಾಳ ಮತ್ತು ಬರಲ್ಲ ಅಂತಂದು. ಆ್ಯಕ್ಚುಲಿ ವಿಡಿಯೋ ಆಕೆ ಭೀ ನೋಡ್ತಾಳೆ, ಅಂದ್ರೆ ಭೀ ಪರವಾಗಿಲ್ಲ. ಕಂಪಲ್ಸರಿ ನಾನು ನಮ್ಮ ಅಕ್ಕಗೆ ಹಂಗಿಸ್ತೀನಿ. ಹಾಗಾಗಿ ನಾ ಬರ್ಲತ್ತರು ಏನು ತರಲಿ ಏನಿಲ್ಲ ತಿಲ್ಲಕ್ಕ ಅಂತಲತ್ತೇಳು. ಆ್ಯಕ್ಚುಲಿ ಮನೆಗೆ ಎಲ್ಲನೇ ತೊಗೊಂಡು ಒಯ್ದಿದ್ದೇವೆ ನಾವು. ಆಲ್ರೆಡಿ ಚಿಂಚೋಳಿಗೆ ಹೋಗಿದ್ದೇವಲ್ವ ಮಾರ್ಕೆಟ್ಗೆ. ಇನ್ನು ಹಾಗಾಗಿ ಬೇಡ ಅಂದ್ರು ಭೀ ಇನ್ನು ನಾನು ಸ್ವಲ್ಪ ಬಜ್ಜಿ ಹೇಳಿದ, ಬಜ್ಜಿ ತೊಗೊಂಡು ಬಂದೇಳು. ಮತ್ತು ಮಕ್ಕಳಿಗೆ ಇಬ್ಬರಿಗೆ ಪಾನಿಪುರಿ ತೊಗೊಂಡು ಬಂದೇಳು. ಹಾಗಾಗಿ ಅವರು ಎಲ್ಲ ಪಾನಿಪುರಿ ತಿಲ್ಲತ್ತಿರು. ಇನ್ನು ಫಸ್ಟ್ ಡೇ ವ್ಲಾಗ್ ಇದು, ಫಸ್ಟ್ ಊರಿಗೆ ಹೋಗಿದ್ದಿಂದ ವ್ಲಾಗ್ ಫ್ರೆಂಡ್ಸ್. ಇನ್ನು ಮುಂದಿನ ವೀಡಿಯೋದ ಏನೂ ಮಾಡ್ಲಿಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಇದ್ದ ಸಲುವಾಗಿ. ಇನ್ನು ಈ ವ್ಲಾಗು ನಿಮಗೆಲ್ಲ ಹೆಂಗೆ ಅನ್ಸದಂತ ಕಮೆಂಟ್ ಮಾಡಿರಿ. ಓಕೆನಾ? ಬಾಯ್ ಬಾಯ್.